ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ನೇಲ್ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಹೌದು, ನಾವಿವತ್ತು ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ. KSRTC ಇಂದ ಬಸ್ ಹತ್ಕೊಂಡು ಉಜಿರೆಗೆ ಬಂದು ಇಳಿದ್ವಿ. ಅಷ್ಟೊತ್ತಿಗೆ ತಮ್ಮ ಕಾರ್ ಇಟ್ಕೊಂಡು ಬಂದಿದ್ದ. ಅಲ್ಲಿಂದ ಸೋಮಂದಡ್ಕಕ್ಕೆ ಹೋಗಿ ಅಲ್ಲಿ ಇಡ್ಲಿ ವಡೆ ತಿನ್ಕೊಂಡು ನಮ್ಮ ಪಯಣನ ಮುಂದುವರಿಸಿದ್ವಿ. ನಾವು ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಯ್ತು, ಆದ್ರೆ ಯಾರ್ದು ಎಲ್ಲಿ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಇವತ್ತು ನಮ್ಮ ಜರ್ನಿ ಮಂಗಳೂರಿಂದ ಬಣ್ಕಲ್ ಕಡೆಗೆ. ಘಾಟ್ ಸೆಕ್ಷನ್ ಕಡೆ ಬರೋರೆಲ್ಲ ಮಳೆಗಾಲದಲ್ಲಿ ಬರಬೇಕು, ತುಂಬಾ ಚೆನ್ನಾಗಿರುತ್ತೆ ವ್ಯೂ ಎಲ್ಲ. ಚಾರ್ಮಾಡ್ ಘಾಟ್ ಮಧ್ಯದಲ್ಲಿ ಅಣ್ಣಪ್ಪ ದೇವಸ್ಥಾನ ಸಿಗುತ್ತೆ. ಅದು ಅಣ್ಣಪ್ಪ ದೇವಸ್ಥಾನ ಅಂತ ಹೇಳ್ತಾರೆ, ಬೇರೆ ಏನಾದ್ರೂ ಹೆಸರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಮೊದಲೆಲ್ಲ ಘಾಟ್ ಸೆಕ್ಷನ್ ಅಲ್ಲಿ ತುಂಬಾ ಮಂಗಗಳು ಇರ್ತಾ ಇದ್ವು, ಇವಾಗ ಇಲ್ಲ ಅನ್ಸುತ್ತೆ. ನಮಗೇನು ತುಂಬಾ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಕೆಲವರು ಅನ್ಕೋಬಹುದು, ನೀನೇ ದೊಡ್ಡ ಮಂಗ, ನಿನ್ಗಿಂತ ದೊಡ್ಡ ಮಂಗ ಬೇಕಾ ಅಂತ ಅಲ್ವಾ? ಚಾರ್ಮಾಡ್ ಘಾಟ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಕೊಟ್ಟಿಗೆ ಹಾರದಿಂದ ಬಣ್ಕಲ್ಲಲ್ಲಿರುವ ಕನ್ವೆನ್ಷನ್ ಹಾಲಿಗೆ ಬಂದ್ವಿ. ನಾವು ಬರೋ ಅಷ್ಟೊತ್ತಿಗೆ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗಿ ಫ್ಯಾಮಿಲಿ ಅವ್ರ ಜೊತೆ ಫೋಟೋ ಶೂಟ್ ಆಗ್ತಾ ಇತ್ತು. ಇವರೇ ನೋಡಿ ನಮ್ಮ ಇವತ್ತಿನ ಸೆಲೆಬ್ರಿಟೀಸ್. ಹುಡುಗ ಹುಡುಗಿಗೆ ವಿಶ್ ಎಲ್ಲ ಮಾಡಿದ್ವಿ. ಮೊದ್ಲು ನಾವು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಇದ್ದಂತಹ ಫ್ರೆಂಡ್ಸ್ ಇವರೆಲ್ಲ. ತುಂಬಾ ಟೈಮ್ ಆದ್ಮೇಲೆ ನೋಡಿರೋದು, ತುಂಬಾ ಖುಷಿ ಆಯ್ತು. ಹಾಲ್ ಎಲ್ಲ ಸಖತ್ತಾಗಿತ್ತು, ಹಿಂದ್ಗಡೆ ಪಾರ್ಕ್ ಬೇರೆ ಇತ್ತು. ಪಾರ್ಕ್ ಎಲ್ಲ ನೋಡ್ಕೊಂಡು ನನ್ನ ಹಳೆ ಫ್ರೆಂಡ್ಸ್ ಜೊತೆ ಎಲ್ಲ ಒಂದೊಂದು ಸೆಲ್ಫಿ ತಗೊಂಡು ಊಟಕ್ಕೆ ಕೂತ್ವಿ. ಊಟ ಅಂತೂ ಸೂಪರ್ ಆಗಿತ್ತು. ಏನೇನ್ ಮೆನು ಇದೆ ಅಂತ ನೋಡಿ ನೀವೇನೆ. ಊಟ ಎಲ್ಲ ಮುಗಿಸ್ಕೊಂಡು ಹುಡುಗ ಹುಡುಗಿಗೆ ಬಾಯ್ ಹೇಳೋಣ ಅಂತ ಹೊರಟ್ವಿ. ನೋಡಿದ್ರೆ ಅಲ್ಲಿ ಫೋಟೋ ಶೂಟ್ ಆಗ್ತಾ ಇತ್ತು. ಹಾಗೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ನೋಡ್ಕೊಂಡು ಅವ್ರಿಗೆ ಬಾಯ್ ಹೇಳ್ಕೊಂಡು ನಮ್ಮ ಹಳೆ ಫ್ರೆಂಡ್ಸಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. ಹಾಗೆ ಬರ್ತಾ ಸ್ವೀಟ್ ಕಾರ್ನ್ ತಿನ್ಕೊಂಡು ಬಂದ್ವಿ. ನಾವು ಹೋಗ್ಬೇಕಾದ್ರೆ ಯಾವ ಪ್ಲೇಸಲ್ಲೂ ಸ್ಟಾಪ್ ಕೊಟ್ಟಿಲ್ಲ, ಲೇಟ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಬರ್ಬೇಕಾದ್ರೆ ಒಂದು 5 ನಿಮಿಷ ಗಾಡಿ ನಿಲ್ಲಿಸಿ ವ್ಯೂಸ್ ಎಲ್ಲ ನೋಡ್ಕೊಂಡ್ವಿ. ಇವತ್ತು ಎಂಗೇಜ್ಮೆಂಟ್ ಆಗಿದೆಯಲ್ಲ, ಅವ್ರು ನನ್ನ ಬೆಸ್ಟ್ ಫ್ರೆಂಡ್. ಇನ್ನೊಬ್ರು ಬೆಸ್ಟ್ ಫ್ರೆಂಡ್ ಇದ್ದಾರೆ, ಅವ್ರ ಕಾರಣಾಂತರದಿಂದ ಬರೋದಿಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಅವರನ್ನ ನನ್ನ ವ್ಲಾಗಲ್ಲಿ ತೋರಿಸ್ತೀನಿ ನಿಮ್ಗೆಲ್ಲ, ಓಕೆನಾ? ವ್ಯೂಸ್ ಎಲ್ಲ ನೋಡ್ಕೊಂಡು ಮನೆ ಕಡೆ ಹೊರಟ್ವಿ. ಇದು ನನ್ನ ಮಿನಿ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.